ಅಕ್ರಮ ಸಂಬಂಧದ ಹಿನ್ನೆಲೆ ಯುವಕನ ಕೊಲೆ ಯತ್ನ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆಗೆ ಯತ್ನ ಆಗಿದ್ದು, ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಯುವಕ 26 ವರ್ಷದ ಕಾರ್ತಿಕ್ ಹಲ್ಲೆಗೆ ಒಳಗಾದಂತಹ ಯುವಕ ಆಗಿದ್ದು, ದೊಡ್ಡಬಳ್ಳಾಪುರದ ಪುಟ್ಟಯ್ಯನ ಅಗ್ರಹಾರದಲ್ಲಿ ಘಟನೆ ನಡೆದಿದೆ. ಬಿಡಿಸಲು ಹೋದಂತಹ ತಂದೆ ಮಧುಸೂದನ್ ಮೇಲೂ ಕೂಡ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ತಲೆ, ಮುಖ, ಹೊಟ್ಟೆ ಭಾಗಕ್ಕೆ ಗಂಭೀರವಾಗಿ ಗಾಯ ಆಗಿದ್ದು, ನವೆಂಬರ್ 23ರಂದು ಮೊದಲು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆಗ ರಾಜಿ ಸಂಧಾನ ಮಾಡಿಕೊಂಡಿದ್ದಂತಹ ಎರಡು ಕುಟುಂಬಗಳು ದೀಪ್ ಎಂಬ ಮಹಿಳೆ ಜೊತೆಯಲ್ಲಿ ಕಾರ್ತಿಕ್ಗೆ ಅನೈತಿಕ ಸಂಬಂಧ ಇತ್ತಂತ ಕೇಳಿ ಬಂದಿದೆ. ಈಕೆ ಈಗ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿಸಿದ್ದಾಳೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ದಾರೆ. ನಡು ರಸ್ತೆಯಲ್ಲಿ ಹಲ್ಲೆ ಮಾಡಿದಂತಹ ಕಿರಾತಕರು 5 ಜನಕ್ಕೂ ಸೇರಿ ಹೆಚ್ಚು ಜನರಿಂದ ಹಲ್ಲೆಯಾಗಿದೆ. ಕೊನೆ ಕ್ಷಣದಲ್ಲಿ ಗ್ರಾಮಸ್ಥರ ಸಹಾಯದಿಂದಾಗಿ ಪ್ರಾಣಾಪಾಯದಿಂದ ಪಾರಾದಂತ ಯುವಕ. ಗಾಯಾಳನ್ನ ದೊಡ್ಡಬಳ್ಳಾಪುರ ಖಾಸಗಿ ಆಸ್ಪತ್ರೆಗೆ ರವಾನೆಯನ್ನ ಮಾಡಲಾಗಿದ್ದು, ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನ ವಿಚಾರಿಸಿದ ಎಎಸ್ಪಿ ನಾಗರಾಜ್ ರವರು ದೊಡ್ಡಬೆಳವಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಪುಟ್ಟಯ್ಯನ ಅಗ್ರಹಾರ. ಅಡಕಮಾರ್ನಳ್ಳಿ ದೀಪ ಅನ್ನೋರು ಹಲ್ಲೆ ಮಾಡಿದ್ದಾರೆ ಅಂತ ಅವ್ರ ತಂದೆ ಹೇಳ್ತಿದ್ದಾರೆ. ಅದು ಕಳೆದ ಬಾರಿ ನವೆಂಬರ್ 23ನೇ ತಾರೀಕು ಕಾರ್ತಿಕ್ ಮಿಸ್ ಆಗಿದ್ದಾನೆ ಅಂತ ಅವ್ರ ತಂದೆ ದೂರು ಕೊಟ್ಟಿದ್ದಾರೆ ಅಂತಂದ್ರೆ ಅವರು ನಮ್ಮವರು ವೆರಿಫೈ ಮಾಡಿದ್ಮೇಲೆ ಅವರು ಈ ಅಡಕಮಾರ್ನಳ್ಳಿ ದೀಪ ಅವ್ರ ಜೊತೆ ಏನೋ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ, ಹಂಗಾಗಿ ಗೊತ್ತಾಗಿದೆ. ಅಲ್ಲಿಂದ ಅವ್ರು ಬಂದಿದ್ದಾರೆ, ವಾಪಸ್ ಮೈಸೂರಿಗೆ ಹೋಗಿ ಬಂದಿದ್ದಾರೆ. ಅದು ವೈಯಕ್ತಿಕ ಪರಿಚಯ ಆಗಿತ್ತು. ಈಗ ಇವ್ರ ಮನೆಗೆ ಬಂದ ನಂತರ ದೀಪಾ ಕಡೆಯವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗಾಗಲೇ ನಮ್ಮವರು ಒಂದು ತಂಡ ಕಳಿಸಿದೀವಿ. ಅವ್ರನ್ನ ಯಾರು ಹಲ್ಲೆ ಮಾಡಿದ್ದಾರೆ ಅವ್ರನ್ನ ದಸಗಿರಿ ಕೆಲವೊಂದು ಜನನ ವಶಕ್ಕೆ ಪಡೆದಿದ್ವಿ, ಉಳಿದವ್ರನ್ನ ಸಹಿತ ವಶಕ್ಕೆ ಪಡ್ಕೋತೀವಿ. ಸ್ವಲ್ಪ ಗಂಭೀರವಾಗಿ ಗಾಯ ಆಗಿದೆ. ಮತ್ತು ಇವ್ರನ್ನ ತಡಿಯಕ್ ಬಂದಂತ ಅವ್ರ ಅಪ್ಪ ರಾಮಚಂದ್ರ ಅವ್ರ ಸಹಿತನೂ ಹಲ್ಲೆ ಮಾಡಿದ್ದಾರೆ. ಅದನ್ನ ಪತ್ತೆ ಹಚ್ತೀವಿ. ಸರ್, ಹಣಕಾಸು ವಿಚಾರವಾಗಿ ಏನೋ ಇವರು ಮೊದಲ ಬಾರಿ ಗಲಾಟೆ ಆಗಿದ್ದಾಗ ರಾಜಸ್ಥಾನ ವೇಳೆ 30 ಲಕ್ಷ ಏನೋ ಹಣ ಕೊಡ್ತೀವಿ ಅಂತ ಏನೋ ಮಾತುಕತೆ ಆಯ್ತು. ಆ ವಿಚಾರಕ್ಕೆ ಏನಾದ್ರು ಅಲ್ಲೇ ಆಗಿದೆ? ಅದು ನೋಡ್ಬೇಕು. ಹಣಕಾಸು ವಿಚಾರ ಇದೆ, ವೈಯಕ್ತಿಕ ಈರ್ಷ್ಯೆಗಳಿದಾವೆ, ಸಂಬಂಧಗಳಿದಾವೆ. ಬಹುಶಃ ತನಿಖೆಯಲ್ಲಿ ಗೊತ್ತಾಗ್ತದೆ.